ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಕಳೆದ ಒಂದು ತಿಂಗಳು ದೇವರು ನಮ್ಮನ್ನು ಅದ್ಭುತ ರೀತಿಯಾಗಿ ಪರಿಪಾಲಿಸಿದನ್ನು ನೆನೆಸುತ್ತಾ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಮನಸ್ಸನ್ನು ಆಚೆ ಈಚೆ ನಾವು ಬಿಡದೆ ನಾವು ದೇವರನ್ನೇ ದೃಷ್ಟಿಸೋಣ. ಸ್ವಲ್ಪ ಸಮಯ ನಾವು ಬಾಯಿಗಳನ್ನು ತೆರೆದು ಆತನು ಮಾಡಿದಂಥ ಉಪಕಾರಗಳನ್ನು ನೆನೆಸುತ್ತಾ ಆತನಿಗೆ ಕೃತಜ್ಞತಾ ಹೃದಯದಿಂದ ನಾವು ವಿಚಾರಣೆ ಸಮಯದಲ್ಲಿ ಸ್ತೋತ್ರವನ್ನು ಸಲ್ಲಿಸೋಣ. ಕೀರ್ತನೆ 42 ಬಾಯಾರಿದ ಚಿಂತೆಯು ನಿನ್ನ ತೊರೆಗಳನ್ನು ಬಯಸುವ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ ಅಂತ. ಇವತ್ತು ಬಾಯಾರಿದ ಮನುಷ್ಯನು ಯಾವ ರೀತಿಯಾಗಿ ನೀರು ತವಕ ಪಡುತ್ತಾನೋ ಅದೇ ಪ್ರಕಾರ ನಿನ್ನನ್ನು ನೋಡ್ಲಿಕ್ಕೆ ನೋಡ್ಲಿಕ್ಕೆ ಅಪ್ಪ ನನ್ನ ಹೃದಯ ತವಕ ಪಡುತ್ತದೆ, ನನ್ನ ಮನಸ್ಸು ತವಕ ಪಡುತ್ತದೆ. ಕಾರಣ ನಿನ್ನ ಪ್ರೀತಿ ದೊಡ್ಡದು ಸ್ವಾಮಿ, ನಿನ್ನ ದಯೆ ದೊಡ್ಡದು, ನಿನ್ನ ಕನಿಕರ ದೊಡ್ಡದು. ನಿಜವಾದ ಸಮಯದಲ್ಲಿ ಆತನ ಪ್ರೀತಿಯನ್ನು ನೆನೆಸುತ್ತ, ಆತನ ಕನಿಕರವನ್ನು ನೆನೆಸುತ್ತ, ಆತನ ಕರುಣೆಯನ್ನು ನೆನೆಸುತ್ತ ನಮ್ಮ ಕೈಗಳನ್ನು ತೆರೆದು ಸ್ತೋತ್ರವನ್ನು ಸಲ್ಲಿಸೋಣ. ಏನು ಇಲ್ಲದಂತ ನಮ್ಮನ್ನು ಏನು ಬಿದ್ದಿರೋದು ಆತನ ಪ್ರೀತಿಯಾಗಿದೆ, ಆತನ
ಯಾರಿಗಾದ್ರೂ ಆಗ್ತದ? ಯಾಕೆ ಯಾಕೆ? ಆತನು ನಮ್ಮ ಸಂಗಡ ಇದ್ದಾನೆ, ಆತನು ನಮ್ಮ ಬಲಗಡೆಯಲ್ಲಿದ್ದಾನೆ. ಕಷ್ಟದ ಸಮಯದಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾವಾಗಲೂ ನಮ್ಮ ಸಂಗಡ ಇದ್ದು ನಮ್ಮನ್ನ ಸಲಹೆ, ನಮ್ಮನ್ನ ಆಧರಿಸುವ ದೇವರು ನಮ್ಮ ಸಂಗಡ ಇದ್ದಾನೆ. ಅದರಿಂದ the joy of the Lord, ಗಟ್ಟಿಯಾಗಿ the joy of the Lord, the joy of the Lord. ಪಕ್ಕದಲ್ಲಿ ಕೈಕೊಂಡು ಹೇಳ್ರಿ, you are blessed ಎಂಬುದಾಗಿ, you are blessed ಎಂಬುದಾಗಿ. ನಿಜವಾಗಿಯೂ ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ನಮ್ಮ ದೊಡ್ಡ ದೇವರು ನಮ್ಮ ಸಂಗಡ ಯಾವಾಗಲೂ ಇರುವ ದೇವರಾಗಿದ್ದಾರೆ. ಆದರೆ ನಮ್ಮ ಸಂತೋಷವನ್ನು ತಡೆದು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ಜಯಘೋಷವನ್ನು ತಡೆದು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳ್ತದೆ, ಆರ್ಭಟದಿಂದ ಸಂತೋಷದಿಂದ ಆತನನ್ನು ಸ್ತುತಿಸಿರಿ ಎಂಬುದಾಗಿ. ಇವತ್ತು ಆರ್ಭಟದಿಂದ ಆತನನ್ನು ಸ್ತುತಿಸುತ್ತಾ ಆತನ ನಾಮವನ್ನು ಮಹಿಮೆಪಡಿಸೋಣ. ಎಲ್ಲರೂ ಕರಗಳನ್ನು ತಟ್ಟುತ್ತಾ ಸಂತೋಷದಿಂದ ಆತನನ್ನು ಸ್ತುತಿಸಿ ಆತನನ್ನು ಮಹಿಮೆಪಡಿಸೋಣ. Thank you, Jesus.
ಯಾಚನೆ ವಾಕ್ಯದೊಂದಿಗೆ ನೀನು ನಮ್ಮ ಸಂಗಡ ಮಾತನಾಡಿ ಎಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ಎಲ್ಲ ಘನಮಾನ ನಿನಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಂಡಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಎಷ್ಟು ಜನ ಸಂತೋಷಪಟ್ಟವರಾಗಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಿಶ್ಚಯವಾಗಿ ದೇವರು ನಮ್ಮ ಜೊತೆ ಮಾತನಾಡುವ ದೇವರಾಗಿದ್ದಾನೆ. ನಾನು ಆರಿಸಿಕೊಂಡ ಭಾಗ ಕೀರ್ತನೆಗಳ ಪುಸ್ತಕ 48ನೇ ಕೀರ್ತನೆ ಅದರಲ್ಲಿ 14ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. Psalm number 48 verses 14. ಆಗ ನೀವು ನಿಮ್ಮ ಮುಂದಣ ಸಂತತಿಯವರಿಗೆ ದೇವರು ಇಂಥವನು, ಆತನು ಯುಗಾಂತರಗಳಲ್ಲಿ ನಮ್ಮ ದೇವರು ನಿರಂತರ ನಮ್ಮನ್ನು ನಡೆಸುವವನಾಗಿದ್ದೀರಿ ಎಂಬುದಾಗಿ ತಿಳಿಸಿದ್ರಿ ಎಂಬುದಾಗಿ. ಹಲ್ಲೆಲೂಯಾ. ನಮ್ಮ ದೇವರು ಯಾರು ಗೊತ್ತುಂಟ? ನಿರಂತರವಾಗಿ ನಡೆಸುವ ದೇವರಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ ನನ್ನ ದೇವರು ನಿರಂತರವಾಗಿ ನಡೆಸುವ ದೇವರಾಗಿದ್ದಾನೆ? ನನ್ನ ದೇವರು ಒಂದು ಘಟ್ಟಕ್ಕೆ ಮಾತ್ರ ಅಲ್ಲ ದೇವರು, ನನ್ನ ದೇವರು ನಿರಂತರವಾಗಿ ನಡೆಸುವ ದೇವರಾಗಿದ್ದಾನೆ. ಹೌದಾ? ಪ್ರೇಸ್ ದಿ ಲಾರ್ಡ್. ನೋಡಿ, ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಹಾಗಾದ್ರೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಪ್ರತಿಯೊಂದು ಗಳಿಗೆಯಲ್ಲಿ ಸಹ ದೇವರು ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಹೊಸ ವರ್ಷಕ್ಕೆ ಕಾಲಿಟ್ಟು 1 ತಿಂಗಳು ಪೂರ್ತಿಯಾಗಿ ಇವತ್ತು ನಾವು ಫೆಬ್ರವರಿ ತಿಂಗಳಿಗೆ ಕಾಲಿಟ್ಟಿದ್ದೇವೆ. ಹಲ್ಲೆಲೂಯಾ. ನೋಡಿ, ಎಷ್ಟು ಬೇಗ 1 ತಿಂಗಳು ಹೋಯಿತು. ಈ 1 ತಿಂಗಳಲ್ಲಿ ಎಷ್ಟು ಮರಣ ಆಯಿತು, ಆದ್ರೆ ದೇವರು ನಮ್ಮನ್ನು ನಡೆಸಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರು ನಡೆಸದೆ ಹೋದರೆ ಈ ಒಂದು ಫೆಬ್ರವರಿಯ ಮೊದಲ ದಿನದಲ್ಲಿ ನಾವು ಕಾಲಿಡಲಿಕ್ಕೆ ಆಗುತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಾವು ಧೈರ್ಯವಾಗಿ ಹೇಳ್ಬೋದು, ನಮ್ಮ ದೇವರು ಇಂಥವನೇ ನಮ್ಮ ದೇವರು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಅಂತದೆ, ನಮ್ಮ ದೇವರು ಇಂಥವನೇ ಎಂಬುದಾಗಿ ಮುಂದಿನ ತಲೆಮಾರಿಗೆ ನಾವು ಹೇಳಬೇಕಂತೆ. ಹಲ್ಲೆಲೂಯಾ. ಇವತ್ತು ತಲೆಮಾರು ಕ್ರಿಸ್ತನ ಪ್ರೀತಿಯಿಂದ ಅಗಲುತ್ತಾ ಉಂಟು, ತಲೆಮಾರು ಕ್ರಿಸ್ತನ ಜ್ಞಾನದಿಂದ ಅಗಲುತ್ತಾ ಉಂಟು. ಆದ್ರೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ತಲೆಮಾರು ದೇವರನ್ನು ಪ್ರೀತಿಸಬೇಕು. ನನ್ನ ತಲೆಮಾರು ಯಾವಾಗಲೂ ನನ್ನ ದೇವರ ಬಗ್ಗೆ ಹೇಳಬೇಕು. ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮನ್ನು ನಡೆಸುವ ದೇವರಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ದೇವರು ನಡೆಸದೆ ಹೋಗದಿದ್ರೆ ಈ ಫೆಬ್ರವರಿಯ ಮೊದಲ ತಿಂಗಳು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇದು ದೇವರ ಪ್ರೀತಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮ ದೇವರು ನಿರಂತರವಾಗಿ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿರಂತರವಾಗಿ ನಡೆಸುವ ಏಕೈಕ ದೇವರು, ನಾವು ಆರಾಧಿಸುವ ದೇವರಾಗಿದ್ದಾನೆ. ನಾವು ನೋಡ್ತೇವೆ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ದೇವರು ನಡೆಸುವಾಗ ಹೇಳಿದ್ರು, ನಾನು ನಿಮ್ಮನ್ನು ಕಾನಾನ್ ದೇಶಕ್ಕೆ ಸೇರಿಸ್ತೇನೆ ಎಂಬುದಾಗಿ. ನನ್ನ ದೇವರು ಹೇಳುವುದು ಮಾತ್ರವಲ್ಲ, ಸೇರಿಸುವ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನನ್ನ ದೇವರು ಸೇರಿಸುವವನಾಗಿದ್ದಾನೆ. ಅಲ್ಲಿ ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ನಾವು ನೋಡ್ತೇವೆ, ಕೆಂಪು ಸಮುದ್ರ ಬಂತು. ದೇವರ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ. ಹಲ್ಲೆಲೂಯಾ. ಯೆರಿಕೋ ಕೋಟೆ ಬಂತು. ಯೆರಿಕೋ ಕೋಟೆಯನ್ನು ಕೆಡೆದು ಮಾರ್ಗ ಮಾಡಿದ. ಇವತ್ತು ನಮ್ಮ ಜೀವಿತದಲ್ಲಿ ಸಹ ಅನೇಕ ಘಟ್ಟಘಟ್ಟ ಪ್ರಾಬ್ಲಮ್ ಬರಲಿಲ್ಲ ಅಂತಲ್ಲ, ಪ್ರತಿ ಪ್ರಾಬ್ಲಮ್ ಅಲ್ಲಿ ನಿರಂತರವಾಗಿ ನಡೆಸುವ ದೇವರಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕಾಯುತ್ತಾನೆ, ದೇವರು ನಮ್ಮನ್ನು ನಡೆಸುತ್ತಾನೆ. 127 ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಅದು ಕಟ್ಟುವುದು ಕಷ್ಟಪಡುವುದು ವ್ಯರ್ಥ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರನು ಕಾಯುವುದು ವ್ಯರ್ಥ ಎಂಬುದಾಗಿ. ಇವತ್ತು ನಮ್ಮ ಪ್ರೊಟೆಕ್ಷನ್ ನಮ್ಮ ದೇವರಿಂದಲೇ. ಹಲ್ಲೆಲೂಯಾ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ದೇವರು ನಮ್ಮನ್ನು ಕಾಯುವ ಗುರಾಣಿಯಾಗಿದ್ದಾನೆ. ನೋಡಿ, 23ನೇ ಕೀರ್ತನೆಗೆ ಹೋಗುವುದಾದ್ರೆ ನೀವು 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಏನಂತ ಹೇಳಿದ್ರೆ ಅಲ್ಲಿ ವಾಕ್ಯ ಹೇಳಿದ್ರೆ, ನನ್ನ ಪ್ರಾಣವನ್ನು ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ಹಾಗೆ ನಮ್ಮ ದೇವರು ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ನಂತರ ಕಾರ್ಕತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರವಿರುವುದರಿಂದ ಕೇಳಿಗೆ ಎದುರುವುದಿಲ್ಲ. ದಾವೀದನಿಗೆ ಚೆನ್ನಾಗಿ ಗೊತ್ತುಂಟು, ನನ್ನ ದೇವರು ನಿರಂತರವಾಗಿ ನಡೆಸುವ ದೇವರು ಎಂಬುದಾಗಿ. ಇವತ್ತಿನ ಕೀರ್ತನೆಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ನಾವು ಯಾವಾಗಲೂ ದೇವರ ಸಮ್ಮುಖದಲ್ಲಿ ಇರುವಾಗಲೇ ನಮಗೆ ಪ್ರೊಟೆಕ್ಷನ್. ಪ್ರಿಯ ದೇವರ ಮಕ್ಕಳೇ, ದೇವರಿಂದ ದೂರ ಹೋಗಬೇಡ್ರಿ. ಅವನೇ ನಮ್ಮನ್ನು ನಡೆಸುವ ದೇವರು, ಅವನೇ ನಮ್ಮನ್ನು ಕಾಯುವ ದೇವರು, ಅವನೇ ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾನೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಮ್ಮ ದೇವರು ನಿರಂತರವಾಗಿ ನಡೆಸುವ ದೇವರಾಗಿದ್ದಾನೆ. ನೋಡಿ, ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ನೀವು ಗಮನಿಸುವುದಾದ್ರೆ, ಅಲ್ಲಿ ಒಂದು ಕ್ರಾಸ್ ಓವರ್ ಉಂಟು, ಅಲ್ಲಿ ಒಂದು ದಾಟುವ ಒಂದು
ಸಂಗತಿ ಅಲ್ಲಿ ಬರೆಯಲ್ಪಟ್ಟಿದೆ. ಯೋರ್ದಾನ್ ಆ ಒಂದು ನದಿಯನ್ನು ದಾಟ್ಲಿಕ್ಕೆ ಅವರು ಹೋಗ್ತಾ ಇದ್ದಾರೆ. ಆಮೇಲೆ ಅಲ್ಲೆಲೂಯ ದಾಟುವಾಗ ಅವರ ಸಂಗಡ ಏನಿತ್ತು ಗೊತ್ತುಂಟ? ದೇವರ ಮಂಜುಷೆ ಇತ್ತು. ಅಲ್ಲೆಲೂಯ. ಇವತ್ತು ನಾವು ಜನವರಿ ತಿಂಗಳನ್ನು ದಾಟಿ ಇವತ್ತು ಎಲ್ಲಿಗೆ ಕಾಲಿಟ್ಟಿದ್ದೇವೆ? ಫೆಬ್ರವರಿ ತಿಂಗಳಿಗೆ ಕಾಲಿಟ್ಟಿದ್ದೇವೆ. ಎಷ್ಟು ಜನ ಅಂತೀರಿ ಫೆಬ್ರವರಿ ತಿಂಗಳಿಗೆ ನಾವು ಕಾಲಿಟ್ಟಿದ್ದೇವೆ? ಅಲ್ಲೆಲೂಯ. ಫೆಬ್ರವರಿ ತಿಂಗಳ ಮುಂದಿನ ದಿವಸ ಏನಂತ ನಮಗೆ ಗೊತ್ತಿಲ್ಲ, ಆದರೆ ದಿನವನ್ನು ಲೆಕ್ಕಕ್ಕಿಡುವ ಒಬ್ಬ ದೇವರಿದ್ದಾನೆ. ದಿನದಲ್ಲಿ ಅದ್ಭುತ ಮಾಡುವ ದೇವರಿದ್ದಾನೆ. ಅಲ್ಲೆಲೂಯ. ದಿನವನ್ನು ನಡೆಸುವ ದೇವರಿದ್ದಾನೆ. ನಾನು ನಿಮಗೆ ಹೇಳುವುದೇನಂತ ಹೇಳಿದ್ರೆ, ಈ ಫೆಬ್ರವರಿ ತಿಂಗಳ 1ನೇ ತಾರೀಕಲ್ಲಿ ನೀನು ಹೇಳಬೇಕು, ನನ್ನ ದೇವರು ಸಾಧಾರಣ ದೇವರಲ್ಲ, ನನ್ನ ದೇವರು ನನ್ನ ನಿರಂತರವಾಗಿ ನಡೆಸುವ ದೇವರು ಎಂಬುದಾಗಿ ಹೇಳ್ರಿ. ಅಲ್ಲೆಲೂಯ. ಇವತ್ತು ನಾನು ಹೇಳ್ತೇನೆ, ನಮ್ಮ ದೇವರು ನಮ್ಮನ್ನು ಕಣ್ಣುಗುಡ್ಡೆಯಾಗಿ ಕಾಯುವ ದೇವರಾಗಿದ್ದಾನೆ. ಅಲ್ಲಿ ನೋಡಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೋರ್ದಾನಿಗೆ ಏನಾಗ್ತಾರೆ? ಅವರು ಪಾಸ್ ಆಗ್ತಾರಂತೆ. ಅಲ್ಲಿ ಯೋರ್ದಾನಿಗೆ ಪಾಸ್ ಆಗುವಾಗ ನಾವು ನೋಡ್ತೇವೆ ಅವರ ಸಂಗಡ ಏನಿತ್ತು? ದೇವರ ಮಂಜುಷ ಪೆಟ್ಟಿಗೆ ಇತ್ತು. ದೇವರ ಮಂಜುಷವನ್ನು ಹೊತ್ತುಕೊಂಡು ಅವರು ಹೋಗ್ತಾ ಇದ್ರು. ಹೌದು, ಪ್ರೇಸಲ್ಲ. ನೀವು ನಾನು ಸಮಯ ಇಲ್ಲದಿಂದ ನಾನು ಓದಲಿಕ್ಕೆ ಅವಕಾಶ ಕೊಡುವುದಿಲ್ಲ, ನೇರವಾಗಿ ಹೋಗ್ಲಿಕ್ಕೆ ಇರ್ತೇವೆ. ಆ ಮಂಜುಷದ ಪೆಟ್ಟಿಗೆಯಲ್ಲಿ ಏನಿತ್ತು? ಏನೆಲ್ಲ ಇತ್ತು? ಒಂದನೇದಾಗಿ ಏನಿತ್ತು? ಅಲ್ಲಿ ವಾಕ್ಯ ಇತ್ತು. ಹಲ್ಲೆಲೂಯ. ಮತ್ತೆ ಎರಡನೇದಾಗಿ ಏನಿತ್ತು? ಕೋಲಿತ್ತು. ಆರೋನನ ಕೋಲಿತ್ತು. ಕೋಲು ಏನ್ ಮಾಡ್ತದೆ? ಅದು ನಡೆಸುವಂತದಾಗಿದೆ, ಅಧಿಕಾರದ ಸಂಕೇತವಾಗಿದೆ. ಮೂರನೇದಾಗಿ ಮನ್ನ ಇತ್ತು. ಮನ್ನ ಏನು? ಆಹಾರ ಒದಗಿಸುವುದನ್ನು ತೋರಿಸ್ತದೆ, ಕೊರತೆಯನ್ನು ನೀಗಿಸುವುದನ್ನು ನೋಡುತ್ತೇವೆ. ಇವತ್ತು ನಾನು ಹೇಳ್ತೇನೆ, ನಮ್ಮನ್ನು ನಡೆಸಲಿಕ್ಕೆ ನಮಗೆ ದೇವರ ವಾಕ್ಯ ಬೇಕು. ಇವತ್ತು ನೀವು ವಾಕ್ಯ ಕೇಳ್ತಿದ್ರಲ್ಲ, ಇದು ಈ ತಿಂಗಳೆಲ್ಲ ನಿಮ್ಮನ್ನು ದಾಟಿಸುತ್ತದೆ. ಯಾವ ಕಷ್ಟ ಬಂದ್ರು, ಯಾವ ಹೋರಾಟ ಬಂದ್ರು, ಯಾವ ಇಕ್ಕಟ್ಟು ಬಂದ್ರು, ನಿಮ್ಮ ಸಂಗಡ ನಡೆಸುವ ಒಬ್ಬ ಪವಿತ್ರಾತ್ಮ ಇದ್ದಾನೆ, ನಿಮ್ಮನ್ನು ಕಾಯುವ ಪವಿತ್ರಾತ್ಮ ಇದ್ದಾನೆ. ಅವನು ಇರುವಾಗ ನೀವು ಈ ತಿಂಗಳಲ್ಲಿ ಭಯಪಡುವ ಅಗತ್ಯ ಇಲ್ಲ. ಈ ತಿಂಗಳಲ್ಲಿ ನಿಮಗೆ ಏನು ಬೇಕು ಅದು ಒದಗಿಸುವ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನನಗೆ ಬೇಕಾದದನ್ನು ಒದಗಿಸ್ತಾನೆ, ನಿಮಗೆ ಬೇಕಾದದನ್ನು ಒದಗಿಸ್ತಾನೆ, ನಿಮ್ಮ ಮಕ್ಕಳಿಗೆ ಬೇಕಾದದನ್ನು ಒದಗಿಸ್ತಾನೆ, ಸಭೆಗೆ ಬೇಕಾದದನ್ನು ಒದಗಿಸ್ತಾನೆ. ನನ್ನ ದೇವರ ಹೆಸರು ಯೆಹೋವ ಈರೆ ಅಂತ ಹೇಳಿದ್ರೆ ಒದಗಿಸುವ ದೇವರಾಗಿದ್ದಾನೆ. ನನಗೆ ಗೊತ್ತಿಲ್ಲ ನಿಮಗೆ ಏನು ಬೇಕಂತ ಗೊತ್ತಿಲ್ಲ, ಅದು ಸಭೆಗೆ ಬೇಕಾದದನ್ನು ದೇವರು ಕೊಡುತ್ತಾನೆ, ನಿಮಗೆ ಬೇಕಾದದ್ದು ಕೊಡುತ್ತಾನೆ. ತನ್ನ ಪ್ರಿಯ ಮಕ್ಕಳಿಗೆ ಅದು ನಿದ್ರೆಯಿಸ ಕೊಡ್ತಾನಂತ ವಾಕ್ಯ ಇರ್ತದೆ. ಅಲ್ಲಿ ನೋಡಿ ದೇವರ ವಾಕ್ಯ ಇರ್ತದೆ, ಅವರ ಸಂಗಡ ಮಂಜುಷೆ ಇತ್ತಂತೆ. ಮಂಜುಷ ಹೊತ್ತುಕೊಂಡು ಅವರು ಎಲ್ಲಿಗೆ ಹೋದ್ರು? ಯೋರ್ದಾನಿಗೆ ಕಾಲಿಟ್ರಂತೆ. ಯೋರ್ದಾನ್ ಕಾಲಿಡುವಾಗ ಯೋರ್ದಾನ್ ಹೇಗೆ ಹರಿಯುತ್ತಿತ್ತು? ದಡ ಮೀರಿ ಹರಿಯುತ್ತಿತ್ತಂತೆ. ಹೇಗೆ? ದಡ ಮೀರಿ ಹರಿಯುತ್ತಿತ್ತಂತೆ. ನೋಡಿ ನದಿ, ನೀವು ನೋಡಿದ್ರ ನದಿ ಯಾವಾಗ ಹೇಗಿರ್ತದೆ? ಶಾಂತವಾಗಿರ್ತದೆ. ಆಮೇಲೆ ಅಲ್ಲಿ ಆದ್ರೆ ಈ ನದಿಯನ್ನಾಗ್ತಿದ್ದು ದಡ ಮೀರಿ ಹರಿಯುತ್ತಿತ್ತು ಅಂತ ಬೈಬಲ್ ಇರ್ತದೆ. ಕಾರಣ ಏನು ಗೊತ್ತುಂಟ? ಅಲ್ಲೊಂದು ಹಾರ್ಮೋನ್ ಪರ್ವತ ಇತ್ತು. ಆ ಹಾರ್ಮೋನ್ ಪರ್ವತದಲ್ಲಿ ಮಂಜು ಬೀಳ್ತಿತ್ತು. ಆ ಮಂಜುನಿಂದಾಗಿ ಈ ಒಂದು ಯೋರ್ದಾನ್ಗೆ ಬಿದ್ದ ನಿಮಿತ್ತವಾಗಿ ಈ ಯೋರ್ದಾನ್ ಹೊಳೆ ರಭಸ ಹೆಚ್ಚಾಯಿತು. ಈ ರಭಸ ಹೆಚ್ಚಾದ ಈ ಒಂದು ನದಿಯ ನೀರು ಲವಣ ಸಮುದ್ರಕ್ಕೆ ಸೇರುವಂತದ್ದಾಗಿದೆ. ಯೋರ್ದಾನ್ ಇವರಿಗೆ ದಾಟಲೇಬೇಕಾಗಿತ್ತು. ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಯೋರ್ದಾನ್ ದಾಟಬೇಕು. ಆದ್ರೆ ಯೋರ್ದಾನ್ ದಾಟಲಿಕ್ಕೆ ಯಾರು ಬಿಡ್ತಿರ್ಲಿಲ್ಲ, ಅದರ ರಭಸ ಬಿಡ್ತಿರ್ಲಿಲ್ಲ. ಆಮೇಲೆ ದಡ ಮೀರಿ ಹರಿಯುವ ನದಿ. ಈ ನದಿಗೆ ದೊಡ್ಡ ಕಾಲಿಟ್ಟರೆ ಜಾಗ್ರತೆ, ಕಾಲಿಟ್ಟರೆ ಮುಳುಗಿಸ್ತೇನೆ ಎಂಬುದಾಗಿ. ಆದರೆ ಅವರ ಸಂಗಡ ಯಾವುದಿತ್ತು? ದೇವರ ಮಂಜುಷೆ ಇತ್ತು. ಹಲ್ಲೆಲೂಯಾ. ದೇವರ ವಾಕ್ಯ ಮಂಜುಷದ ಪೆಟ್ಟಿಗೆಯನ್ನು ಹೊತ್ತುಕೊಂಡವರು ಆ ಯೋರ್ದಾನ್ ಮೇಲೆ ಕಾಲಿಟ್ಟ ಕೂಡ ಏನಾಯ್ತು? ಅದರ ದಡ ಮೀರಿ ಹರಿ ಏನಾಯ್ತು? ತಟಸ್ಥವಾಯಿತು. ಎಷ್ಟು ಜನ ನಂಬ್ತೀರಿ? ಇವತ್ತು ನೀನು ಕಾಣುವ ಪ್ರಾಬ್ಲಮ್ಗಳು ತಟಸ್ಥವಾಗಿ ಹೋಗ್ಲಿಕ್ಕೆ ಹೋಗ್ತಾ ಉಂಟು. ನೀನು ಕಾಣುವ ಸಮಸ್ಯೆಗಳನ್ನು ದೇವರು ತಟಸ್ಥ ಸ್ಥಿತಿಗೆ ತರಲಿಕ್ಕೆ ಹೋಗ್ತಾ ಉಂಟು. ಯಾಕಂತ ಹೇಳಿದ್ರೆ ನೀನು ಕಾಣುವ ಸಮಸ್ಯೆ ಮೇಲೆ ದೇವರು ನಡಿಲಿಕ್ಕೆ ಇವತ್ತು ನಿನಗೆ ಕೃಪೆ ಕೊಡುತ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸರ್ಪಗಳನ್ನು, ಚೇಳುಗಳನ್ನು, ವೈರಿಗಳ ಸಮಸ್ತ ಬಲವನ್ನು ಮುರಿಲಿಕ್ಕೆ ನಾನು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಅಲ್ಲಿಯ ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವಿ ಎಂಬುದಾಗಿ ಸತ್ಯವೇದ ಹೇಳ್ತಾ ಉಂಟು ಪ್ರಿಯರೇ. ಹಲ್ಲೆಲೂಯ. ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ದೇವರ ವಾಕ್ಯ ನಮಗೆ ಇವತ್ತು ಬೋಧನೆ ಮಾಡ್ತಾ ಉಂಟು. ಏನಂತ ಹೇಳಿದ್ರೆ, ಅಲ್ಲಿ ನಾವು ದಾಟುತ್ತೇವೆ, ಎಲ್ಲ ಪರಿಸ್ಥಿತಿಯನ್ನು ದಾಟುವವರಾಗಿದ್ದೇವೆ. ಹಲ್ಲೆಲೂಯ. ನೋಡಿ ಆ ಯೋರ್ದಾನ್ ಅವರಿಗೆ ದಾಟಲಿಕ್ಕೆ ಕಷ್ಟವಾಗಿತ್ತು, ಆದ್ರೆ ದೇವರ ಮಂಜುಷ ಅವರ ಜೊತೆ ಇದ್ದರಿಂದ ಅವರು ಏನ್ ಮಾಡಿದ್ರು? ಆ ಯೋರ್ದಾನ್ ಅನ್ನು ದಾಟಿದ್ರು. ಎಷ್ಟು ಜನ ಹೇಳ್ತೀರಿ ಈ ಫೆಬ್ರವರಿ ತಿಂಗಳಲ್ಲಿ ದೇವರು ನನ್ನ ಸಂಗಡ ಇದ್ದಾನೆ? ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯ. ಈ ಫೆಬ್ರವರಿ ತಿಂಗಳಲ್ಲಿ ನಿಮ್ಮನ್ನು ನಡೆಸುವ ದೇವರಿದ್ದಾನೆ, ನಿರಂತರವಾಗಿ ನಡೆಸುವ ದೇವರಾಗಿದ್ದಾನೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಫೆಬ್ರವರಿ
ತಿಂಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಜೀವಿತದಲ್ಲಿ, ನಮ್ಮ ಸೇವೆಯಲ್ಲಿ ಒಂದು ದೊಡ್ಡ ಸಾಕ್ಷಿಗಳು ಕರ್ತನು ತಾನು ಎಬ್ಬಿಸುವವನಾಗಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ದೇವರು ಸಾಧಾರಣ ದೇವರಲ್ಲ, ನಮ್ಮ ದೇವರು ಇಂಥವನೇ ಎಂಬುದಾಗಿ ಮುಂದಿನ ತಲೆಮಾರಿಗೆ ನಾವು ಹೇಳುವವರಾಗಿದ್ದೇವೆ. ಹಲ್ಲೆಲೂಯ. ದೇವರನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ದೇವರ ವಾಕ್ಯ ಅಂತಂದ್ರೆ ನೀವು ಗಮನಿಸುವುದಾದ್ರೆ ಅಲ್ಲಿ ನೋಡಿ 5ನೇ ವಾಕ್ಯಕ್ಕೆ ಹೋಗ್ಲಿ, 3ನೇ ಅಧ್ಯಾಯ 5ನೇ ವಾಕ್ಯ. ಜನರಿಗೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನ ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತವನ್ನು ನಡೆಸುತ್ತಾನೆ. ಹಲ್ಲೆಲೂಯ. ಇವತ್ತು ಇಲ್ಲಿ ವಾಕ್ಯ ನೋಡ್ತೇವೆ ಏನಂತ ಹೇಳಿದ್ರೆ, ಅದ್ಭುತ ನಡಿಬೇಕಾದ್ರೆ ಏನ್ ಮಾಡ್ಬೇಕು? ಮೊದಲು ನಮ್ಮನ್ನು ಶುದ್ಧ ಮಾಡಬೇಕು. ಹಲ್ಲೆಲೂಯ. ಶುದ್ಧ ಮಾಡದೆ ಅದ್ಭುತಗಳು ನಡೆಯುವುದಿಲ್ಲ. ನಾವು ಮೊದಲು ನಮ್ಮ ಮನಸ್ಸನ್ನು ಶುದ್ಧ ಮಾಡಬೇಕು. ಹಲ್ಲೆಲೂಯ. ಮನಸ್ಸಿನಲ್ಲಿ ಅಪನಂಬಿಕೆ ಇದ್ದರೆ ತೆಗೆದುಹಾಕಬೇಕು, ಚಂಚಲತ್ವ ಇದ್ದರೆ ತೆಗೆದುಹಾಕಬೇಕು, ಇತರರ ಬಗ್ಗೆ ಮನಸ್ತಾಪ ಇದ್ದರೆ ತೆಗೆದುಹಾಕಬೇಕು. ಯೆಹೋಶುವ ಹೇಳ್ತಾನೆ, ನಿಮ್ಮನ್ನು ಶುದ್ಧ ಮಾಡ್ರಿ, ನಾಳೆ ಅದ್ಭುತ ನಡೆಯುತ್ತದೆ. ಇವತ್ತು ಎಷ್ಟು ಜನ ಹೇಳ್ತಾರೆ, ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳ್ರಿ, ಅಲ್ಲಿ ನಾಳೆ ಅದ್ಭುತ ನಡೆಯುತ್ತದೆ, ನಾಳೆ ಅದ್ಭುತ ನಡೆಯುತ್ತದೆ. ಯಾಕಂದ್ರೆ ನನ್ನ ದೇವರ ಹೆಸರು ಅದ್ಭುತ ಸ್ವರೂಪನು ಎಂಬುದಾಗಿ. ಹಲ್ಲೆಲೂಯ. ದೇವರ ವಾಕ್ಯ ಇರ್ತದೆ, ಯೆಹೋಶುವನ ಧೈರ್ಯ ವಾಕ್ಯ ಇರ್ತದೆ, ನಿಮ್ಮನ್ನು ಇವತ್ತು ಶುದ್ಧ ಮಾಡಿಕೊಳ್ಳ್ರಿ. ಶುದ್ಧ ಮಾಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ, ಅದು ದೇವರೇ ಮಾಡಬೇಕು. ಎಷ್ಟು ಜನ ದೇವರೇ ಮಾಡಬೇಕು. ಅಲ್ಲೇ ಪೌಲ ಹೇಳ್ತಿದ್ದಾನೆ, ನಾನು ಏನ್ ಮಾಡ್ಬೇಕಂತ ಎಣಿಸ್ತೇನೆ ಅದು ನನಗೆ ಮಾಡ್ಲಿಕ್ಕೆ ಅರ್ಥ ಇಲ್ಲ. ಯಾಕೆ ಗೊತ್ತಿಲ್ಲ? ಶರೀರ ಮತ್ತು ಆತ್ಮ ಹೋರಾಡ್ತದೆ. ಹಲ್ಲೆಲೂಯ. ಇವತ್ತು ನಾನು ಹೇಳ್ತೇನೆ, ನಮಗೆ ಕೆಲವು ಆಗುವುದಿಲ್ಲ, ಆದ್ರೆ ದೇವರ ಹತ್ರ ಕೊಡುವಾಗ, ದೇವರಿಗೆ ಒಪ್ಪಿಸುವಾಗ ದೇವರು ಮಾಡ್ತಾನೆ. ಹಲ್ಲೆಲೂಯ. ಅದಕ್ಕೆ ಪೌಲ ಹೇಳುದು, ಅಯ್ಯೋ ಎಂತ ದುರಾವಸ್ಥೆಗೆ ಬಿದ್ದ ಮನುಷ್ಯರು, ಇದರಿಂದ ಬಿಡಿಸುವವರು ಯಾರಿದ್ದಾರೆ? ಬಿಡಿಸುವವನೊಬ್ಬನಿದ್ದಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ ಅಂತ. ಇವತ್ತು ನಾನು ಹೇಳ್ತೇನೆ, ನಿನಗೆ ಕೆಲವೊಂದು ವೀಕ್ನೆಸ್ ಇರಬಹುದು, ಆದ್ರೆ ದೇವರಿಗೆ ಸರೆಂಡರ್ ಆಗು, ದೇವರಿಗೆ ನೀನು ಒಪ್ಪಿಸಿಕೊಡು. ಅಲ್ಲಿ ಒಂದು ಸೇವಕರಿದ್ರಂತೆ, ಆ ಸೇವಕರಿಗೆ 2 ಮಕ್ಕಳಂತೆ, ಒಂದು ಚಿಕ್ಕವನು ಒಬ್ಬಳು ದೊಡ್ಡವನು. ಅವ್ರು ಯಾವಾಗ ಸಮುದ್ರದಲ್ಲಿ ಅವರು ನಡೆದುಕೊಂಡು ಹೋಗ್ತಿದ್ರಂತೆ. ಸಮುದ್ರದಲ್ಲಿ ನಡೆದುಕೊಂಡು ಹೋಗುವಾಗ ಚಿಕ್ಕ ಮಗಳಿದ್ದಾಳಲ್ಲ, ಅವಳು ಓಡುದಂತೆ, ಆ ಮಣ್ಣಿನಲ್ಲಿ, ಆ ಸಮುದ್ರದ ಮಣ್ಣಿನಲ್ಲಿ ಓಡುದಂತೆ. ಎತ್ತುಕೊಳ್ತಾರೆ ಹೇಳಿದ್ರೆ ಕೇಳುದಿಲ್ಲ, ಓಡ್ತಾರಂತೆ. ಲಾಸ್ಟ್ಗೆ ಅಪ್ಪ ಹಿಂದೆ ಹೋಗಿ ಆ ಮಗು ಓಡಿ 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 ಲಾಸ್ಟ್ಗೆ ಆ ಸಮುದ್ರದ ಇದರಲ್ಲಿ ಮಣ್ಣಿನಲ್ಲಿ ನಡೆದ್ರೆ ಎಷ್ಟು ಸಾಕಾಗುದಿಲ್ಲ. ಲಾಸ್ಟ್ ಹೋಗಿ ಅವಳಿಗೆ ಸಾಕಾದ ಮೇಲೆ ಆ ಮಗು ಏನ್ ಮಾಡ್ತದೆ ಗೊತ್ತಿಲ್ಲ, ಅಪ್ಪನ ನೋಡಿ ಕೈಗಳಲ್ಲಿ ಎತ್ತುತ್ತಾನೆ ಹೀಗೆ. ಅಲ್ಲಿ ಅಂದ್ರೆ ಏನದ್ರಂತ, ಇನ್ನು ನನಗೆ ನಡೀಲಿಕ್ಕೆ ಆಗ ಅಪ್ಪ ಎತ್ತಿ ಆ ಮಗುವನ್ನು ಎತ್ತು ಹಾಗೆ. ನೀವೊಂದು ಕೆಲವರಿಗೆ ಆಗೋದಿದ್ರೆ ನಿಮ್ಮ ಕೈಗಳಲ್ಲಿ ಎತ್ತಿ ದೇವರಿಗೆ ಒಪ್ಪಿಸಿಕೊಂಡ್ರೆ, ದೇವರೇ ನನ್ನನ್ನು ಶುದ್ಧ ಮಾಡು, ನನ್ನನ್ನು ಮನಸ್ಸನ್ನು ಶುದ್ಧ ಮಾಡು, ನನ್ನ ಕೆಟ್ಟ ಆಲೋಚನೆಗಳನ್ನು ತೆಗೆದಾಕು, ನನಗೆ ಕೆಲವೊಂದು ಸಂಗತಿ ಮರೆಯಲಿಕ್ಕೆ ಅರ್ಥ ಇಲ್ಲ, ದೇವರು ಇವತ್ತು ನನ್ನನ್ನು ಶುದ್ಧ ಮಾಡಿ ಎಂಬುದಾಗಿ ನೀವು ಹೇಳುವುದಾದ್ರೆ ಅದ್ಭುತ ನಾಳೆ ನಡೆಯುತ್ತದೆ. ಅದ್ಭುತ ನಾಳೆ ನಡೆಯುತ್ತದೆ. ಅದ್ಭುತ ನಾಳೆ ನಡೆಯುತ್ತದೆ. ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಿ ನೀವು ಸಾಕ್ಷಿಯಾಗಿ ನಿಲ್ಲುವಂತೆ ಮಾಡುತ್ತಾರೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀವಿ? ನಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ತಿರುಗಿಸುವ. ದೇವರ ವಾಕ್ಯ ಹೇಳ್ತದೆ, ಅಲ್ಲೆಲಿಯ ಯೋರ್ದಾನ್ ದಡವನ್ನು ಅವರು ದಾಟಿ ಕಾನಾನ್ ದೇಶ ಅವರು ಸೇರಿಸಲಿಕ್ಕೆ ಸಾಧ್ಯವಾದರೆ, ಇವತ್ತು ಈ ಫೆಬ್ರವರಿ ತಿಂಗಳಲ್ಲ ದೇವರು ನಡೆಸಿ ಮುಂದಿನ ದಿನಗಳಲ್ಲಿ ನಡೆಸುವ ದೇವರು ನಮ್ಮ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯೆ ಇರುವುದಕ್ಕೆ ಸ್ತೋತ್ರ. ನಿನ್ನ ಸಾನ್ನಿಧ್ಯ ನಮ್ಮ ಮೇಲೆ ಬಲವಾಗಿ ಇರುವುದಕ್ಕೆ ನಿನಗೆ ಸ್ತೋತ್ರ. ಎಷ್ಟು ಜನ ತೀರ್ಮಾನ ಮಾಡ್ತೀನಿ, ಈ ಫೆಬ್ರವರಿ 1ನೇ ತಾರೀಕಿನಂದು ನಾನು ದೇವರಿಗೆ ನನ್ನ ಎಲ್ಲ ಭಾರವನ್ನು ಒಪ್ಪಿಸ್ತೇನೆ, ನನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸ್ತೇನೆ, ನನ್ನ ನಿರಂತರವಾಗಿ ನಡೆಸುವ ಒಬ್ಬ ದೇವರಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಈ ಸಮಯದಲ್ಲಿ ಇಲ್ಲಿ ಬಂದ ಎಲ್ಲ ಮಕ್ಕಳಿಂದ ಕರೆಗಳಿಗೆ ಒಪ್ಪಿಸ್ತೇವೆ. ಫೆಬ್ರವರಿ ತಿಂಗಳ ಮೊದಲ ದಿನ ಇವರು ನಿನ್ನ ಆಲಯಕ್ಕೆ ಬಂದಿದ್ದಾರೆ ಸ್ವಾಮಿ. ಈ ದಿನ ಎಲ್ಲ ನಡೆಸಿ ಇವರು ಹತ್ತಬೇಕಾದ ಬೆಟ್ಟವನ್ನು ಹತ್ತಿ, ಇವರು ಸೇರಬೇಕಾದ ಸ್ಥಳವನ್ನು ಸೇರಿ, ಇವರು ಸಾಕ್ಷಿಯಾಗಿ ನಿಲ್ಲಿಸುವುದಕ್ಕೆ ನಿಮಗೆ ಸ್ತೋತ್ರ. ಸೇರಿ ಬಂದ ಎಲ್ಲರನ್ನು ಆಶೀರ್ವಾದ ಮಾಡುತ್ತಾರೆ. ಎಲ್ಲ ಗಾನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನ್ನ ಗೊಬ್ಬರಿಗೆ ನಾನು ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುವಂತೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಅತಿ ಆಶೀರ್ವಾದ ಪಡೆದುಕೊಳ್ಳೋಣ. ಥ್ಯಾಂಕ್ ಯು.